ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ಈ ನೂತನ ವರ್ಷದಲ್ಲಿ 2ನೆಯ ಭಾನುವಾರದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ಕರ್ತನ ಸನ್ನಿಧಿಯಲ್ಲಿ ವರ್ಷದ 52 ಭಾನುವಾರಗಳನ್ನು ಪೂರ್ತಿಯಾಗಿ ಕಳೆಯುತ್ತೇನೆಂದು ಮಾಡಿಕೊಂಡ ನಿಬಂಧನೆಯನ್ನು ನೆನೆಸಿಕೊಂಡು ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಸಾಧ್ಯವಾದಷ್ಟು ಮಟ್ಟಿಗೆ ಸಭೆಯನ್ನು ಬಿಟ್ಟು ಬಿಡದೆ ಪ್ರತಿ ಭಾನುವಾರ ದೇವರ ಸನ್ನಿಧಿಗೆ ಹೋಗಿ ಆತನನ್ನು ಆರಾಧಿಸುವುದಕ್ಕಾಗಿ ಮತ್ತೊಂದು ಸಾರಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಸಭೆಯು ಕ್ರಿಸ್ತನ ಶರೀರವಾಗಿದೆ ಎಂದು, ಸಭೆಯೊಳಗೆ ಜೀವವುಳ್ಳ ದೇವರ ಸಭೆಯೊಳಗೆ ನಾವೆಲ್ಲರೂ ದೇವರೇ ಸದಸ್ಯರಾಗಿದ್ದೇವೆ ಎಂಬುದನ್ನು ಗುರುತಿಸುವಾಗ ಎಷ್ಟೋ ಭಯದಿಂದ ಜಾಗರೂಕರಾಗಿ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೋಸ್ಕರ ನಿಮ್ಮ ಆವರಣಕ್ಕೆ ಬರುವಾಗ ನಮ್ಮೆಲ್ಲರನ್ನು ಸಿದ್ಧಗೊಳಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದಿ ಚರ್ಚ್, ಸಭೆ ಎಂಬುದಾಗಿ ನಾವು ಕನ್ನಡದಲ್ಲಿ ಹೇಳುತ್ತೇವೆ. ಇದು ಕ್ರಿಸ್ತನು ತನ್ನ ರಕ್ತ ಸುರಿಸಿಕೊಂಡುಕೊಂಡ ಸಭೆಯಾಗಿದೆ. ಅಂದರೆ ಆತನಿಗೆ ಒಂದು ಬಿಲ್ಡಿಂಗ್ ಅಲ್ಲ, ಒಂದು ಸ್ಥಳವಲ್ಲ, ಒಂದು ಜನಾಂಗ ಅಂತ ಅಲ್ಲ. ಆತನು ತನ್ನ ಸ್ವರಕ್ತವನ್ನು ಕೊಂಡುಕೊಂಡು ಆಯಾ ಭಾಷೆಗಳನ್ನು ಮಾತಾಡುವವರೊಳಗೆ, ಆಯಾ ವಂಶದವರೊಳಗಿಂದ, ಆಯಾ ಜಾತಿಯವರೊಳಗಿಂದ ತನ್ನ ಸ್ವರಕ್ತವನ್ನು ಕೊಟ್ಟು ಕೊಂಡುಕೊಂಡು ಕ್ರಿಸ್ತನ ಸಂಬಂಧಿಕರಾದವರೆಲ್ಲರೂ ಕ್ರಿಸ್ತನ ಶರೀರಕ್ಕೆ ಗುರುತಾಗಿರುವಂತಹ ಸಭೆಗೆ ಸದಸ್ಯರಾಗಿದ್ದಾರೆಂದು ಗುರುತಿಸಬೇಕು. ಒಂದು ಶರೀರದಲ್ಲಿ ಎಷ್ಟು ಅವಯವಗಳು ಇರುತ್ತವಲ್ಲವೋ ಹಾಗೆಯೇ ಒಂದು ಸಭೆಯೊಳಗೆ ಪ್ರತಿಯೊಬ್ಬರು ಗಮನ ಕೊಟ್ಟು ಕೇಳಿ ಪ್ರಿಯರೇ, ಅಂದರೆ ವಿಶ್ವಾಸಿಗಳೆಲ್ಲರೂ, ದೇವಜನರೆಂದು ಕರೆಯಲ್ಪಡುವವರೆಲ್ಲರೂ, ಯಾವುದೇ ಡಿನಾಮಿನೇಷನ್ ಅವರಾಗಿರ್ಬೋದು, ಯಾವುದೇ ಸಭೆಯ ಹೆಸರಾಗಿರ್ಬೋದು, ಎಲ್ಲರೂ ಕೂಡ ಕ್ರಿಸ್ತನ ಸಾರ್ವತ್ರಿಕ ಸಭೆಯಾಗಿದ್ದಾರೆ ಎಂಬುದು ಈ ದಿನ ಮರೆಯುತ್ತಿದ್ದಾರೆ. ಅವರವರ ಸೇವೆ ಅವರಿಗಿದೆ, ಅವರವರ ಸಿದ್ಧಾಂತಗಳು ಅವರಿಗಿವೆ, ಅವರವರ ಪದ್ಧತಿ ಅವರು ಅನುಸರಿಸುತ್ತಿದ್ದಾರೆ. ಆದರೆ ವಿ ಆಲ್ ಆರ್ ಇಂಟರ್ ಕನೆಕ್ಟೆಡ್ ವಿತ್ ದ ಬ್ಲಡ್ ಆಫ್ ಕ್ರೈಸ್ಟ್. ಸಭೆಯು ನಿರ್ದೋಷವಾಗಿಯೂ ನಿಷ್ಕಳಂಕವಾಗಿಯೂ ಇರಬೇಕೆಂದು ಯೇಸು ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿ, ಮೊದಲಗಿತ್ತಿಯಾದ ಸಭೆಗೋಸ್ಕರ ಮೊದಲಿಂಗನಾದ ಕ್ರಿಸ್ತನು ತನ್ನ ರಾಜ್ಯದೊಳಗೆ ನಮ್ಮನ್ನು ತೆಗೆದುಕೊಂಡು ಹೋಗುವುದಕ್ಕೋಸ್ಕರ ಸಿದ್ಧಗೊಳಿಸಲು ನಮ್ಮನ್ನು ಇದನ್ನು ಏರ್ಪಡಿಸಿಟ್ಟಿದ್ದಾರೆ. ಯಾಕೆ ನಾವು ಭಾನುವಾರದಂದು ದೇವರ ಆಲಯಕ್ಕೆ ಹೋಗಬೇಕು? ಯಾಕೆ ಸಭೆಗೆ ಹೋಗಬೇಕು? ಯಾಕೆ ನಾವು ಒಂದು ಸಭೆಗೆ ಸದಸ್ಯರಾಗಿರಬೇಕು? ಇದೊಂದು ಆರ್ಗನೈಸೇಷನ್ ಹಾಗಲ್ಲ. ಎಲ್ಲಾ ಸಭೆಗಳು ಒಂದೇ ಅಲ್ಲ. ಅಂದರೆ ಲೋಕದಲ್ಲಿ ನಾನಾ ವಿಧವಾದ ಸಭೆಗಳಿವೆ ಅಲ್ಲವೇ? ಈ ದಿನಗಳಲ್ಲಿ ಭಿಕ್ಷಗಾರರ ಸಭೆ, ಕುರುಡರ ಸಭೆ, ಕುಷ್ಠರ ಸಭೆ, ಹೀಗೆ ಏನೇನೋ ಸಭೆಗಳಿವೆ. ಒಂದೊಂದು ವಿಧವಾದ ಹೆಸರಿಟ್ಕೊಳ್ತಾ ಇದ್ದಾರೆ ಒಂದೊಂದು ಸಮುದಾಯದವರು. ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ಕ್ರಿಸ್ತ ಸಂಬಂಧಿಗಳಾದ ನಾವು ದೇವರ ಸಭೆಯಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ನಾವು ಸಭೆಗೆ ಹೋಗುವುದು ಎದಕ್ಕಾಗಿ ಗೊತ್ತಾ? ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ, ಪರಿಶುದ್ಧಗೊಳಿಸಿಕೊಳ್ಳುವುದಕ್ಕಾಗಿ, ನಮಗಿರುವ ಭಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. ಮೇಂಟೆನೆನ್ಸ್ ಅನ್ನುತ್ತಾರಲ್ಲವೇ, ಯಾವುದಾದರೂ ಒಂದು ವಸ್ತು ಕೊಂಡುಕೊಳ್ಳುವಾಗ ಅದನ್ನು ಮೇಂಟೈನ್ ಮಾಡಬೇಕು. ಹಾಗೆಯೇ ನಾವು ರಕ್ಷಿಸಲ್ಪಟ್ಟ ನಂತರ ರಕ್ಷಣೆಯನ್ನು ನಾವು ಮೇಂಟೈನ್ ಮಾಡಬೇಕು. ಮೇಲಿಂದ ಮೇಲೆ ನಾವು ತುಂಬಲ್ಪಡಬೇಕು ದೇವರ ಆತ್ಮನಿಂದ. ಮೇಲಿಂದ ಮೇಲೆ ನಾವು ಶುದ್ಧೀಕರಿಸಲ್ಪಡಬೇಕು. ಮೇಲಿಂದ ಮೇಲೆ ಲೋಕ ಮಾಲಿನ್ಯದಿಂದ ತೊಳೆಯಲ್ಪಡುತ್ತಾ ಶುದ್ಧ ಹೃದಯವನ್ನು ಕಾಪಾಡಿಕೊಂಡು ನಿರ್ದೋಷರಾಗಿಯೂ ನಿಷ್ಕಳಂಕರಾಗಿಯೂ ದೇವರ ರಾಜ್ಯವನ್ನು ಎದುರು ನೋಡುವವರಾಗಿರಬೇಕು. ಅದಕ್ಕೆ ದೇವರ ಆಲಯಕ್ಕೆ ಹೋಗಬೇಕು. ಮತ್ತು ಈ ದಿನಗಳಲ್ಲಿ ಸಭೆ ಎಂಬ ಮಾತು ರೂಢಿಯಾಗ್ಬಿಟ್ಟಿದೆ. ಚರ್ಚ್ ಎಂಬ ಮಾತು ಹಗುರವಾಗಿಬಿಟ್ಟಿದೆ. ಎಷ್ಟೋ ಜನ, ಎಷ್ಟೋ ಚರ್ಚಸ್ಗಳು, ಎಷ್ಟೋ ಹೆಸರುಗಳನ್ನು ಇಟ್ಕೊಂಡವರಾಗಿ ಎಷ್ಟೋ ಗಲಿಬಿಲಿ ಉಂಟು ಮಾಡುವಾಗ ಎಷ್ಟೋ ವಿಧವಾದ ಬೋಧನೆಗಳಿವೆ. ಯಾವುದು ಸುಳ್ಳು ಬೋಧನೆ, ಯಾವುದು ಸರಿಯಾದ ಸಭೆ, ಯಾವುದು ಸರಿಯಾದದಲ್ಲ ಎಂಬುದು ಗೊತ್ತಾಗಲಾರದ ಪರಿಸ್ಥಿತಿಯಲ್ಲಿ ಸಾಗುತ್ತಿದ್ದಾರೆ. ಬೈಬಲ್ನಲ್ಲಿ ಪರಿಶುದ್ಧನಾದ ಪೌಲನ ಕುರಿತಾಗಿ ಹೆಚ್ಚಾಗಿ ನಮಗೆ 13 ಪತ್ರಿಕೆಗಳಲ್ಲಿ ಅವನ ಒಂದು ಸೇವೆಯ ವಿಧಾನವನ್ನು, ಆ ಕಾಲದಲ್ಲಿ ಅವನು ಮಾಡಿದ ಸೇವೆಯನ್ನು ವಿವರವಾಗಿ ನಮಗೆ ತಿಳಿಸಿದ್ದಾನೆ. ಪೇತ್ರನು ಕೂಡ ತಿಳಿಸಿದ್ದಾನೆ, ಯೋಹಾನನು ಕೂಡ ತಿಳಿಸಿದ್ದಾನೆ.
ಆದಿ ಸಭೆಯ ಒಂದು ಪದ್ಧತಿಯನ್ನು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುತ್ತೇವೆ. ಆ ಕಾಲಕ್ಕೂ ಈ ಕಾಲಕ್ಕೂ ಹೋಲಿಸಿಕೊಳ್ಳುವುದಾದರೆ ಈ ದಿನಗಳಲ್ಲಿ ನಾವು ಒಬ್ಬರಿಗೊಬ್ಬರು ಸಂಬಂಧವಿಲ್ಲದಂತಹ ಒಂದು ಸಭೆಯಾಗಿ ಇರುವಂಥದ್ದು, ಒಂದು ಸಭೆಯವರು ಇನ್ನೊಂದು ಸಭೆಯವರಿಗೆ ಪ್ರೀತಿ ಮಾಡಲಾರದೇ ಇರುವಂಥದ್ದು, ಒಂದು ಸಭೆಯ ಸದಸ್ಯರು ಇನ್ನೊಂದು ಸಭೆಯ ಸದಸ್ಯರೊಂದಿಗೆ ಐಕ್ಯತೆಯಲ್ಲಿ ಇಲ್ಲದೇ ಇರುವಂಥದ್ದು, ಒಬ್ಬ ಸೇವಕರು ಇನ್ನೊಬ್ಬ ಸೇವಕರಿಗೆ ವಿಮರ್ಶಿಸುವಂಥದ್ದು, ಇಲ್ಲವೇ ನೋಡಿಯೂ ನೋಡಲಾರದಂತೆ ಇರುವುದನ್ನು ಈ ದಿನಗಳಲ್ಲಿ ಹೆಚ್ಚು ಕಾಣುತ್ತೇವೆ. ಆದರೆ ಯೇಸು ಕ್ರಿಸ್ತನ ನಾಮ ಧರಿಸಿರುವಂತಹ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಸಿದ್ಧಗೊಳ್ತಿದ್ದೇವೆ ಎಂದು, ನಾವೆಲ್ಲರೂ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ, ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ಕ್ರಿಸ್ತನ ರಕ್ತ ಸಂಬಂಧಿಗಳೆಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ದೇವರು ನಿಜವಾಗ್ಲೂ ಹೇಳಬೇಕಾದರೆ ನಮ್ಮೆಲ್ಲರಿಂದ ಒಂದು ವಿಧವಾದ ಸ್ಟ್ಯಾಂಡರ್ಡ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ದೇವರು ನಮ್ಮೆಲ್ಲರ ಬಳಿಯಿಂದ ಒಂದು ಉನ್ನತವಾದ ಸ್ಥಿತಿಯನ್ನು ಎದುರು ನೋಡ್ತಿದ್ದಾರೆ. ದೇವರ ನಾಮ ಧರಿಸಿರುವ ನಾವು, ಕರ್ತನ ನಾಮ ಧರಿಸಿರುವ ಪ್ರತಿಯೊಬ್ಬನೂ ದುರ್ನೀತಿಯಿಂದಲೂ ದುರ್ನೀತಿ ಕಾರ್ಯಗಳಿಂದಲೂ ತೊಲಗಿ ಹೋಗಬೇಕು. ತನ್ನ ಹೃದಯವನ್ನು ಶುದ್ಧವಾಗಿ ಕಾಪಾಡಿಕೊಳ್ಬೇಕು. ಪರಿಶುದ್ಧನಾದ ಪೌಲನು ಹೇಳ್ತಾನೆ, ಆ ದಿನಗಳಲ್ಲಿ ಅವರಿಗೆ ಸಭೆ ಅಂದ್ರೆ ಬಿಲ್ಡಿಂಗ್ ಇರಲಿಲ್ಲ. ಈ ದಿನಗಳಲ್ಲಿ ನಮಗಾದರೂ ಬಿಲ್ಡಿಂಗ್ಗಳಿವೆ. ಅಫ್ಕೋರ್ಸ್ ನಮ್ಮಂತಹ ಕೆಲವು ಸೇವಕರಿಗೆ ಇರುವಂತಹ ಚಿಕ್ಕ ಚಿಕ್ಕ ಸ್ಥಳ ಸಾಲದೆ ಬಾಡಿಗೆಯ ಸ್ಥಳ ತೆಗೆದುಕೊಂಡು, ಹಾಲ್ಸ್ ಬಾಡಿಗೆಗೆ ತೆಗೆದುಕೊಂಡು ಮೀಟಿಂಗ್ಸ್ ನಡೆಸುತ್ತಾ ಇರ್ತೇವೆ. ಕೆಲವೊಂದು ಸೇವಕರು, ಹಳ್ಳಿ ಊರಲ್ಲಿದ್ದಂತಹ ಸೇವಕರು ಗುಡಿಸಲುಗಳಲ್ಲಿಯೂ ಕೂಡ ಮೀಟಿಂಗ್ ನಡೆಸುತ್ತಾರೆ. ಕೆಲವರು ಮರದ ಕೆಳಗೆ ಆರಾಧಿಸುವಂಥವರು ಈಗಲೂ ಕೂಡ ಇದ್ದಾರೆ. ನಾವು ಎಲ್ಲಿ ಎಷ್ಟು ದೊಡ್ಡ ಬಂಗ್ಲಾದಲ್ಲಿ, ಎಷ್ಟು ದೊಡ್ಡ ಟೆಂಪಲ್ನಲ್ಲಾಗಲಿ, ಇಲ್ಲವೇ ಕೆಥೆಡ್ರಲ್ನಲ್ಲಾಗಲಿ, ಇಲ್ಲವೇ ಚರ್ಚ್ನಲ್ಲಿ ಇದ್ದೇವೆ ಅನ್ನುವಂಥದ್ದಲ್ಲ. ಅದನ್ನು ದೇವರು ನೋಡ್ತಾ ಇಲ್ಲ. ಆದರೆ ಎಲ್ಲಿ ಇಬ್ಬರು ಮೂವರು ಆತನ ನಾಮದಲ್ಲಿ ಕೂಡಿ ಬಂದಿದ್ದಾರೋ, ಎಲ್ಲಿ ಶುದ್ಧ ಹೃದಯವುಳ್ಳವರಾಗಿ, ಕುಗ್ಗಿದ ಹೃದಯವುಳ್ಳವರಾಗಿ ದೇವರ ಮಾತು ಕೇಳುವಂಥವರಾಗಿದ್ದಾರೋ, ಅಲ್ಲಿ ಯೇಸು ನಾನು ಇದ್ದೇನೆಂದು ಹೇಳಿದ ಪ್ರಕಾರ ಈ ದಿನ ನಮ್ಮ ಸಭೆಯ ಹುದ್ದೆಯ ಆಧಾರದ ಮೇರೆಗೆ ಅಲ್ಲದೆ ನಮ್ಮ ಹೃದಯ ಸ್ಥಿತಿಯ ಮೇರೆಗೆ ನಮ್ಮ ಮಧ್ಯದಲ್ಲಿ ನಿವಾಸಿಸಲು ಆತನು ಯಾವಾಗಲೂ ಸಿದ್ಧವಾಗಿದ್ದಾರೆ. ಪೌಲನಿಗೆ ಕ್ರಿಸ್ತನು ಅಂದರೆ ಬಹಳ ಪ್ರೀತಿ. ಯಾಕೆಂದರೆ ಅದ್ಭುತವಾಗಿ ದೇವರ ಪ್ರೀತಿಯಿಂದ ಸ್ಪರ್ಶಿಸಲ್ಪಟ್ಟಿದ. ಆ ನಂತರ ಸಭೆ ಅಂದರೆ ಅವನಿಗೆ ಹೆಚ್ಚಾಗಿ ಆಸಕ್ತಿ ಇತ್ತು. ಯಾಕೆಂದರೆ ಆದಿ ಸಭೆಯನ್ನು ಅವನು ಬಹಳ ಚದುರಿಸಿಬಿಟ್ಟಿದ್ದನು. ಹಾನಿ ಮಾಡಿದವನು, ದೂಷಕನು, ತೊಂದರೆಗೊಳಿಸಿದವನೂ ಆಗಿದ್ದ. ಆದಿ ಸಭೆಯವರನ್ನು ಬಾಧೆಪಡಿಸಿ ಶ್ರಮೆಗೊಳಿಸಿರುವುದರಿಂದ ತಾನು ಮಾಡಿರುವ ತಪ್ಪನ್ನು, ತಾನು ಎಷ್ಟರ ಮಟ್ಟಿಗೆ ದೇವರನ್ನು ದುಃಖಪಡಿಸಿದರೂ ನನಗಿಷ್ಟು ಪ್ರೀತಿಸಿದರಲ್ಲವೇ ಎಂದು ಅರಿತುಕೊಂಡ ದಿನದಿಂದ ಎಷ್ಟೋ ಹೆಚ್ಚಾಗಿ ಸಭೆಯನ್ನು ಪ್ರೀತಿಸುತ್ತಾನೆ. ಸಭೆಗಳಿಗೆ ಅವನು ಬರೆದ ಪತ್ರಿಕೆ ನೋಡುವಾಗ ಅವನ ಪ್ರೀತಿ ಅರ್ಥ ಆಗುತ್ತೆ. ಸಭೆಗಳಿಗೆ ಪೌಲನು ಬರೆದ ಪತ್ರಿಕೆಗಳನ್ನು ನೋಡುವಾಗ ನಮಗೆ ಅವನ ಪ್ರೀತಿ ಅರ್ಥ ಆಗುತ್ತೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 28ನೇ ವಚನ, 11ನೇ ಅಧ್ಯಾಯ 28ನೇ ವಚನ ಹೇಳುವುದೇನೆಂದರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 28ನೇ ವಚನ, ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಇಲ್ಲಿ ಅವನಿಗೆ ಬಹಳ ಬಾಧೆ ಇವೆ. ವೈಯಕ್ತಿಕವಾಗಿ ಬಹಳ ಶ್ರಮೆಗಳ ಪಾಲಾಗ್ತಾನೆ. ದೇವರ ನಿಮಿತ್ತವಾಗಿ ಕಷ್ಟಪಡುತ್ತಾನೆ, ನಿದ್ದೆಗೆಡುತ್ತಾನೆ, ಹಸಿವೆ ನೀರಡಿಕೆಯಲ್ಲಿರ್ತಾನೆ, ಉಪವಾಸ ಇರುತ್ತಾನೆ, ಚಳಿಯಲ್ಲಿ ಇರುತ್ತಾನೆ. ಸ್ವಜನರ ಮಧ್ಯ, ಅನ್ಯಜನರ ಮಧ್ಯ, ಸ್ವಜನರಿಂದ, ಕಪಟ ಸಹೋದರರಿಂದ ದ್ರೋಹಕ್ಕೊಳಗಾಗ್ತಾನೆ, ಮೋಸಕ್ಕೊಳಗಾಗುತ್ತಾನೆ, ನಾನಾ ವಿಧವಾದ ಬಾಧೆ, ಸೆರೆಮನೆಗಳಿಗೆ ಒಳಗಾಗ್ತಾನೆ. ಆದರೆ ಇವೆಲ್ಲವುಗಳ ಹೊರತುಪಡಿಸಿ ಅವನಿಗಿರುವ ಬಾಧೆ ಏನೆಂದರೆ ಸಭೆಯ ವಿಷಯವಾದ ಚಿಂತೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ನಮ್ಮ ಸ್ವಂತ ಚಿಂತೆಗಳಿರುತ್ತವೆ. ಆದರೆ ಒಬ್ಬ ನಿಜವಾದ ದೇವರ ಸೇವಕನಿಗೆ ಸಭೆಯ ಕುರಿತಾದ ಚಿಂತೆ ಇರುತ್ತೆ. ಸಭೆಯ ಕುರಿತಾದ ಚಿಂತೆ ಅಂದರೆ ಹೇಗೆ ಬಿಲ್ಡಿಂಗ್ ಕಟ್ಟಬೇಕು, ಹೇಗೆ ದುಡ್ಡು ಕೂಡಿಸಬೇಕು, ಅದೇ ಚಿಂತೆ ಈ ದಿನ ಬಹಳ ಜನರಿಗಿರಬಹುದೇನೋ. ಆದರೆ ಸಭೆ ಅಂದರೆ ಕ್ರಿಸ್ತನು ರಕ್ತ ಕೊಟ್ಟು ಕೊಂಡುಕೊಂಡಿರುವ ವಿಶ್ವಾಸಿಗಳ ಸಮೂಹ ಆಗಿದೆ. ದೀಕ್ಷಾಸ್ನಾನ ಹೊಂದಿದವರು ಸಭೆಯ ಸದಸ್ಯರಾಗಿ ಮಾರ್ಪಡ್ತಾರೆ. ಎಲ್ಲಾ ಸಭೆಗಳ ಕುರಿತಾಗಿ, ಎಲ್ಲಾ ಸಭೆಗಳ ವಿಷಯದಲ್ಲಿ ಚಿಂತಿಸುತ್ತೇನೆ ಅನ್ನುತ್ತಾನೆ. ಈ ದಿನಗಳಲ್ಲಿ ನನ್ನ ಸಭೆ ಚೆನ್ನಾಗಿರಬೇಕು, ನಮ್ಮ ಚರ್ಚೆ ಚೆನ್ನಾಗಿರಬೇಕು, ನಮ್ಮ ಪಾಸ್ಟರ್ ಅವರು ಚೆನ್ನಾಗಿರಬೇಕು, ವಿಶ್ವಾಸಿಗಳು ಬಹಳಷ್ಟು ಸಾರಿ ನಮ್ಮ ಚರ್ಚೆ ಆಶೀರ್ವಾದ ಹೊಂದಬೇಕು, ನಮ್ಮ ಪಾಸ್ಟರ್ ಅವರನ್ನೇ ಆಶೀರ್ವದಿಸು ದೇವ್ರೆ, ನಮಗೆ ದೊಡ್ಡ ಚರ್ಚೆ ದಯಪಾಲಿಸಿರಿ ದೇವ್ರೆ ಅನ್ನುತ್ತಾರೆ ಹೊರತು. ನೋಡಿ ಪ್ರಿಯರೇ, ಪ್ರಪಂಚದಾದ್ಯಂತ ಕ್ರಿಸ್ತನು ತನ್ನ ರಕ್ತ ಕೊಟ್ಟು ಕೊಂಡುಕೊಂಡಿರುವ ಯಾರೇ ಆಗಿರ್ಬೋದು, ಯಾವುದೇ ಭಾಷೆ, ಯಾವುದೇ ಜಾತಿ, ಯಾವುದೇ ದೇಶದವರಾಗಲಿ, ಯಾವುದೇ ಹುದ್ದೆಯಲ್ಲಿರಲಿ, ಆಳುಗಳಾಗಲಿ, ಯಜಮಾನರಾಗಲಿ,
ದೇವರ ಸಭೆಯ ಸದಸ್ಯರಾಗಿದ್ದೇವೆ ಎಂಬುದನ್ನು ಮರೆತು ಬಿಡ್ತಿದ್ದಾರೆ. ನಮ್ಮ ಸಭೆಯ ಹೆಸರು ಬೇರೆ ಸಭೆಯ ಹೆಸರು ಬೇರೆ ಬೇರೆ ಆಗಿರಬಹುದೇನೋ, ಆದರೆ ಸಭೆ ಅನ್ನುವಾಗ ಕ್ರಿಸ್ತನಿಗೆ ಸೇರಿದ್ದಾಗಿದೆ ಎಂಬ ವಿಷಯ ನಾವು ಗುರುತಿಸಬೇಕು. ನಮ್ಮ ಸಭೆಯ ಕುರಿತಾಗಿಯೇ ಪ್ರಾರ್ಥಿಸುವಂಥದ್ದಲ್ಲ, ಎಲ್ಲಾ ಸಭೆಗಳ ಕುರಿತಾಗಿ ಪ್ರಾರ್ಥಿಸುವುದನ್ನು ಕಲಿಯಬೇಕು. ಒಂದು ಹಳ್ಳಿಯಲ್ಲಿ ನಾನು ಮೀಟಿಂಗ್ ಇಟ್ಟ ನಂತರ ಒಬ್ಬ ವಯಸ್ಸಾದ ವ್ಯಕ್ತಿ, ಆ ಹಳ್ಳಿಯೂರಿಂದ ಬಂದವನು, ಅವನ ಕೈಯಲ್ಲಿ ಒಂದು ಕೋಲು ಕೈಯಲ್ಲಿ ಹಿಡ್ಕೊಂಡು ನನ್ನ ಬಳಿಗೆ ಬಂದ. ಆ ಥರ ಬಂದಿದ್ದನ್ನು ನೋಡಿದಾಗ ಭಯ ಅನಿಸಿತು, ನನಗೇನಾದರೂ ಹೊಡೆಯುತ್ತಾನೆ ಅಂದುಕೊಂಡೆ. ಇಷ್ಟೊತ್ತು ನೀನು ಏನೋ ಹೇಳಿದಯ್ಯ, ನನಗೆ ಅರ್ಥ ಆಗಲಿಲ್ಲ. ಮಧ್ಯರಾತ್ರಿವರೆಗೂ ನಡೆದಿತ್ತು ಆ ಮೀಟಿಂಗ್. ನೀವು ಹೇಳಿದ್ದೆಲ್ಲ ಚೆನ್ನಾಗಿದೆ, ನಿಮ್ಮ ಯೇಸು ಬಹಳ ಒಳ್ಳೆಯವರೇ ಆಗಿದ್ದಾರೆ, ಆದರೆ ನಿಮಗೆ ಎಷ್ಟು ಮಂದಿ ದೇವರಿದ್ದಾರೆ ಎಂದು ಕೇಳ್ದ. ಯೇಸು ಕ್ರಿಸ್ತನೊಬ್ಬರೇ ನಮಗೆ ದೇವರು, ಆತನೇ ನಮಗಾಗಿ ರಕ್ತ ಸುರಿಸಿದ್ದಾರೆ ಎಂದು ಅವನಿಗೆ ಹೇಳಿದೆ. ಹಾಗಾದರೆ ನಮ್ಮ ಊರಲ್ಲಿ 4-5 ಸಭೆಗಳು ಯಾಕಿವೆ ಎಂದು ಕೇಳ್ದ. ಸ್ವಲ್ಪ ಚಿಂತಾಜನಕನಾದೆ ನಾನು. ಸ್ವಲ್ಪ ಆಲೋಚಿಸಿದೆ, ಅವನು ಅನ್ಯನಲ್ಲವೋ, ಅವನಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವನಿಗೆ ಅರ್ಥ ಆಗುವಂತೆ ಹೇಳುತ್ತಾ, ಏನಿಲ್ಲ, ಒಬ್ಬ ತಂದೆಗೆ 5 ಮಂದಿ ಮಕ್ಕಳಿದ್ದಂತೆ 5 ಮಂದಿ ಮಕ್ಕಳಿಗೆ ಬೇರೆ ಬೇರೆ ಹೆಸರು ಇಟ್ಕೊಳ್ತಾರಲ್ಲವೇ, ಎಲ್ಲರೂ ಒಬ್ಬನೇ ತಂದೆಯ ಮಕ್ಕಳಾದಾಗ್ಯೂ ಅವರನ್ನು ಗುರುತಿಸುವುದಕ್ಕಾಗಿ ಬೇರೆ ಬೇರೆ ಹೆಸರು ಇಟ್ಕೊಳ್ತಾರಲ್ಲವೇ, ಹಾಗೆಯೇ ನಮ್ಮ ಸಭೆಗಳಿಗೆ ಬೇರೆ ಬೇರೆ ಹೆಸರಿದ್ದರೂ ಕೂಡ ನಾವೆಲ್ಲರೂ ಕ್ರಿಸ್ತನ ಸಂಬಂಧಿಕರೇ, ನಾವೆಲ್ಲರೂ ಒಂದೇ ಆಗಿದ್ದೇವೆ ಎಂದು ಹೇಳ್ತಿರುವಾಗ, ಹಾಗಾದರೆ ಈ ಪಾಸ್ಟರ್ ಅವರು ಮೀಟಿಂಗ್ ಇಟ್ಟಾಗಲೇ ಆ ಪಾಸ್ಟರ್ ಅವರು ಮೀಟಿಂಗ್ ಇಟ್ಟು ಎದುರು ಬದರು ಈ ಎಲೆಕ್ಷನ್ ಕ್ಯಾನ್ವೆಸ್ ಹೀಗೆ ನಡೆಯುತ್ತೆ ಅಲ್ಲವೇ, ಆ ಥರ ಪೈಪೋಟಿಯೊಂದಿಗೆ ಸೌಂಡ್ ಇಟ್ಟು ನಾವು ಆ ಕಡೆಯೂ ಕೇಳದಂತೆ ಈ ಕಡೆಯೂ ಕೇಳದಂತೆ ಮಾಡಿಬಿಡ್ತಾರಲ್ಲವೇ, ಯಾಕೆ ಹಾಗೆ ಪೈಪೋಟಿ ಮಾಡ್ತಾರೆ ಎಂದು ಕೇಳ್ದ. ಏನು ಹೇಳಬೇಕೆಂದು ನನಗೆ ಅರ್ಥ ಆಗಲಿಲ್ಲ. ಇದು ಎಷ್ಟು ವಿಚಿತ್ರ ನೋಡಿ. ಈ ದಿನಗಳಲ್ಲಿ ಇತರರು ನಮ್ಮನ್ನು ಗಮನಿಸುತ್ತಿದ್ದಾರೆ. ಯೇಸು ನಾಮ ಧರಿಸಿರುವಂತಹ ನಾವೇ ಒಬ್ಬರ ವಿರುದ್ಧ ಒಬ್ಬರು ನಾವು ಮಾತಾಡುತ್ತಾ, ಒಬ್ಬರನ್ನೊಬ್ಬರು ವಿಮರ್ಶಿಸಿಕೊಳ್ಳುತ್ತಾ, ಒಬ್ಬರ ಬಲಹೀನತೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಿ ತೋರಿಸುತ್ತಾ ಇದ್ರೆ ಏನ್ ಸಿಗುತ್ತೆ ನೋಡಿ ಪ್ರಿಯರೇ. ಸೋಷಿಯಲ್ ಮೀಡಿಯಾ ಈಸ್ ಓಪನ್ ಫಾರ್ ಎವ್ರಿಬಡಿ. ನೀವು ದೇವರ ಸಭೆಯೊಳಗೆ ಮಾಡಬೇಕಾದ ತಿದ್ದುಪಾಟನ್ನು, ಸಭೆಯೊಳಗೆ ಇರಬೇಕಾದ ಕ್ರಮಶಿಕ್ಷಣೆಯ ಕುರಿತಾಗಿ, ನೀವು ಒಂದು ವಿಮರ್ಶೆಯ ಕುರಿತಾಗಿ, ಒಂದು ಎಚ್ಚರಿಕೆಯ ಕುರಿತಾಗಿ, ಒಂದು ಸುವಾರ್ತೆ ಪ್ರಕಟಿಸುವಂತೆ ಪ್ರಕಟಿಸುವುದರಿಂದ ಏನು ಪ್ರಯೋಜನ ಇರುತ್ತೆ ಹೇಳಿ. ಈ ದಿನ ಪ್ರೀತಿ ಇಲ್ಲದಂಥವರು ಇತರರ ಕುರಿತು ವಿಮರ್ಶಿಸುವುದನ್ನು ನೋಡ್ತೇವೆ. ಸಭೆಗಳು ಸಭೆಗಳಿಗೆ ವಿಮರ್ಶಿಸಿಕೊಳ್ಳುವುದನ್ನು ನೋಡ್ತೇವೆ. ಪೌಲನಾದರೋ ವಿಶಾಲವಾದ ಹೃದಯವುಳ್ಳವನಾಗಿದ್ದಾನೆ. ಯಾವುದೇ ಸಭೆಯವರಾಗಲಿ ಆತನಿಗೆ ಯಾವ ಸಭೆಯಲ್ಲಿದ್ದವರು ವಾಕ್ಯಾನುಸಾರವಾಗಿ ನಡೆಯದೇ ಇರುವಾಗ ಅದು ಆತನಿಗೆ ಬಾಧೆಯುಂಟು ಮಾಡುತ್ತೆ. ಯಾವುದೇ ಸಭೆಯವರಾಗಲಿ ದೇವರ ವಾಕ್ಯದ ಪ್ರಕಾರ ಜೀವಿಸುವುದಾದರೆ ಅವರ ವಿಷಯದಲ್ಲಿ ದೇವರು ಸಂತೋಷಿಸುತ್ತಾರೆ. ಅಂತಹ ಮನಸ್ತತ್ವ, ಅಂತಹ ಹೃದಯ ನಮಗೂ ಕೂಡ ಇರಬೇಕು. ನಮ್ಮ ಸಭೆಯೇ ಚೆನ್ನಾಗಿರಬೇಕೆಂಬ ಮಾತು ತೆಗೆದುಹಾಕಿರ್ರಿ. ನಾವೆಲ್ಲರೂ ಚೆನ್ನಾಗಿರಬೇಕು. ನಾವೆಲ್ಲರೂ ಕ್ರಿಸ್ತನ ವಾಕ್ಯಾನುಸಾರವಾಗಿ ನಡ್ಕೊಳ್ಬೇಕು. ಪ್ರಪಂಚದಾದ್ಯಂತ ಆಗಿರ್ಬೋದು, ನಿಮ್ಮ ಊರಲ್ಲಿ ಎಷ್ಟೇ ಚರ್ಚ್ ಇರ್ಬೋದು, ಹೌದಲ್ಲವೇ, ನಮ್ಮ ದೇಶದಲ್ಲಿ ಎಷ್ಟೋ ಆಲಯಗಳಿವೆ, ಎಷ್ಟೋ ಜನರು ಎಷ್ಟೋ ಸ್ಥಳಗಳಲ್ಲಿ ಯೇಸುವಿನ ನಾಮದಲ್ಲಿ ಸೇರಿ ಬರ್ತಾ ಇದ್ದಾರೆ. ನಮ್ಮ ಎಲ್ಲರ ಒಂದು ಪದ್ಧತಿ, ಲೆವೆಲ್ ಒಂದೇ ಸ್ಥಾನದಲ್ಲಿ ನಾವಿದ್ದೇವೆ. ಪರಿಶುದ್ಧತೆ ಸಭೆಗೆ ಮುಖ್ಯವಾಗಿದೆ. ಪ್ರೀತಿ ಸಭೆಯೊಳಗೆ ಖಚಿತವಾಗಿಯೂ ಇರಬೇಕು. ಕ್ರಿಸ್ತನ ಸುವಾರ್ತೆ, ಪಾಪ ಕ್ಷಮಾಪಣೆ, ಆತನ ರಕ್ತದಿಂದ ವಿಮೋಚನೆಯ ಕಾರ್ಯ ಉಂಟಾಗಿದೆ ಎಂಬ ಪ್ರಕಟಣೆ ಇರಬೇಕು. ಯಾವ ಹಾಡು ಯಾವುದೇ ರೀತಿಯಾಗಿ ಹಾಡಿದ್ರು, ಹೇಗೆ ಪ್ರಸಂಗಿಸಿದರು, ಯಾವುದೇ ಸೇವೆ ಮಾಡಿದರೂ ಸಾರಾಂಶ ಮಾತ್ರ ಬದಲಾಗಲಾರದೇ ಇರಬೇಕು. ನನ್ನ ಹಾಗೆ ನೀವು ಇಲ್ಲದಕ್ಕಾಗಿ ನಿಮ್ಮನ್ನು ನಾನು ದ್ವೇಷಿಸುವ ಅಗತ್ಯವಿಲ್ಲ. ನಮ್ಮನ್ನು ವ್ಯತ್ಯಾಸವಾಗುಂಟು ಮಾಡಿದ್ದಾರೆ ದೇವರು. ಹಲವರ ಕುರಿತಾಗಿ ಬೈಬಲ್ನಲ್ಲಿ ನೋಡಿದರೆ ವಿವಿಧ ವರಗಳನ್ನು ದೇವರು ಅವರಿಗೆ ಕೊಟ್ಟಿದ್ದಾರೆ. ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸ್ವಸ್ಥಪಡಿಸುವವರನ್ನಾಗಿ, ಕೆಲವರನ್ನು ಉಪಕಾರ ಮಾಡುವವರನ್ನಾಗಿ ಮಾಡಿದ್ದಾರೆ. ಒಂದೊಂದು ಸಭೆಯಲ್ಲಿ ಒಂದೊಂದು ವಿಧವಾದ ವಿಶೇಷ ವರಗಳು ಹೆಚ್ಚಾಗಿದ್ದಿರಬಹುದು. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕೆಂದು ದೇವರು ಬಯಸಿದ್ದಾರೆ. 5 ಬೆರಳುಗಳನ್ನು ಜೋಡಿಸುವಾಗ ತಾನೇ ನಮ್ಮ ಕೈಯಿಂದ ನಾವು ದೊಡ್ಡ ಕಾರ್ಯ ಮಾಡಲು ಸಾಧ್ಯವಾಗುವುದು. ಎಷ್ಟೋ ವರ್ಷಗಳಿಂದ ದೇವರ ಸುವಾರ್ತೆ ಪ್ರಕಟಿಸಲ್ಪಡುತ್ತಾ ಇದ್ರೂ ಕೂಡ ಪ್ರಪಂಚದಲ್ಲಿ ಇನ್ನೂ ಸುವಾರ್ತೆ ಕೇಳದೇ ಇರುವಂಥವರು, ಪ್ರಪಂಚದಲ್ಲಿ ಯೇಸು ಕ್ರಿಸ್ತನ ಶಕ್ತಿಯನ್ನು ಅರಿಯಲಾರದವರು ಇರುವುದಾದರೆ ಅದಕ್ಕೆ ಕಾರಣವೇನು? ಯೇಸು ಕ್ರಿಸ್ತನ ನಾಮ ಧರಿಸಿರುವಂತಹ ದೈವ ಸೇವಕರೆಲ್ಲ ಒಂದೇ ಮನಸ್ಸಿಲ್ಲದವರಾಗಿರುವುದರಿಂದ ಎಲ್ಲರೂ ಸಮವಾಗಿ ದೇವರು ಕೊಟ್ಟ ತಲಾಂತುಗಳನ್ನು ಬಳಸಿ ದೇವರ ನಾಮ ಮಹಿಮೆ ಪಡಿಸಲಾರದೇ ಕಾರಣವಾಗಿದೆ. ಸಭೆಗಳ ಕುರಿತಾದ ಚಿಂತೆಯೂ ನನಗಿದೆ ಅನ್ನುತ್ತಾನೆ. ಅಷ್ಟು ಮಾತ್ರವಲ್ಲ, ಕೆಲವೊಂದು ಸಭೆಗಳನ್ನು ನೋಡುವಾಗ ಪೌಲನು ಹೇಳಿರುವ ಮಾತುಗಳನ್ನು ನೋಡುವುದಾದರೆ ಹೀಗಿರುತ್ತೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳ್ತಾನೆ, ಅನೇಕರು ಕ್ರಿಸ್ತನ ಶಿಲುಬೆಯ ಕಾರ್ಯಕ್ಕೆ ಶತ್ರುಗಳಂತೆ ನಡ್ಕೊಳ್ತಿದ್ದಾರೆ. ಇವರ ಕುರಿತು ಅನೇಕ ಸಾರಿ ನಿಮಗೆ ಹೇಳಿದ್ದೇನೆ, ಇವಾಗಲೂ ಅಳುತ್ತಾ ಹೇಳುತ್ತೇನೆ ಅನ್ನುತ್ತಾನೆ.
ಸಭೆಯಲ್ಲಿ ಇರುವಂಥವರು, ಬೋಧಕರಾಗಿರುವಂಥವರು ಕ್ರಿಸ್ತನ ಶಿಲುಬೆಯ ಕಾರ್ಯಕ್ಕೆ ವಿರೋಧಿಗಳಾಗಿ ನಡೆದುಕೊಳ್ತಿದ್ದಾರಂತೆ. ಅಂಥವರನ್ನು ನಾವು ನೋಡುವಾಗ ಬಹಳ ವಿಮರ್ಶಿಸುತ್ತಿದ್ದೇವೆ ಹೊರತು, ಇಲ್ಲಿ ಪೌಲನು ಕೂಡ ಎಚ್ಚರಿಸುತ್ತಿದ್ದಾನೆ. ಹೇಗೆ ಎಚ್ಚರಿಸುತ್ತಿದ್ದಾನೆ? ಇವರ ಕುರಿತು ಅನೇಕ ಪರ್ಯಾಂತರ ಹೇಳಿದ್ದೇನೆ, ಈಗಲೂ ನಿಮಗೆ ಅಳುತ್ತಾ ಹೇಳುತ್ತೇನೆ ಅನ್ನುತ್ತಾನೆ. ಅಂಥವರನ್ನು ನೋಡಿದಾಗ ಪೌಲನ ಹೃದಯ ದುಃಖದಿಂದ ತುಂಬಿಕೊಂಡಿತು. ಅಯ್ಯೋ, ದೇವರ ನಾಮಕ್ಕೆ ಅವಮಾನ ಉಂಟಾಗ್ತಿದೆಯಲ್ಲವೇ ಎಂಬ ಬಾಧೆಯಿಂದ, ವೇದನೆಯಿಂದ ಆ ಸಭೆಗಳ ಕುರಿತು ಪ್ರಾರ್ಥಿಸುತ್ತಾ ಬರೆಯುತ್ತಾನೆ. ಆ ಸಭೆಗಳಿಗೆ ತಾನು ವೈಯಕ್ತಿಕವಾಗಿ ಒಂದು ವೇಳೆ ಏನಾದರೂ ಎಚ್ಚರಿಸದೇ ಇದ್ದರೆ ದೇವರು ತನ್ನ ಪವಿತ್ರಾತ್ಮನ ಕಾರ್ಯ ನಡೆಸುವುದಿಲ್ಲ. ಅದಕ್ಕಾಗಿಯೇ ಪವಿತ್ರಾತ್ಮ ಕಾರ್ಯ ನಡೆಯುವ ಹಾಗೆ ಪ್ರಾರ್ಥಿಸ್ತಾನೆ. ಈ ದಿನ ಅದೇ ಅವಶ್ಯಕವಾಗಿದೆ ಪ್ರಿಯರೇ. ನಾಶನವೇ ಅವರ ಅಂತ್ಯ, ಅವರ ಹೊಟ್ಟೆಯೇ ಅವರ ದೇವರು. ಅವರು ನಾಚಿಕೆ ಪಡಬೇಕಾದ ವಿಷಯಗಳಲ್ಲಿ ಅತಿಶಯ ಪಡುತ್ತಾರೆ. ನಿಜವೇ ಇಂತಹ ಪರಿಸ್ಥಿತಿಗಳಲ್ಲಿ, ಈ ಅಂತ್ಯ ದಿನಗಳಲ್ಲಿ ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಬಹಳಷ್ಟು ಜನ ಹೇಳ್ತಾರೆ, ನಾನು ಚರ್ಚಿಗೆ ಹೋಗೋದು ಬಿಟ್ಟಿದ್ದೇನೆ, ನಮ್ಮ ಸಭೆಯಲ್ಲಿ ಐಕ್ಯತೆ ಇಲ್ಲ, ಪ್ರೀತಿ ಇಲ್ಲ, ಇಲ್ಲವೇ ವಾಕ್ಯ ಸರಿಯಾಗಿಲ್ಲ ಎಂಬ ನಾನಾ ವಿಧವಾದ ನೆಪಗಳನ್ನು ಹೇಳ್ತಾರೆ. ಆದರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ರಿ, ಚರ್ಚಿಗೆ ಹೋಗುವುದನ್ನು ಬಿಡಬೇಡಿ. ನೀವು ವಾಕ್ಯಾನುಸಾರವಾಗಿ ಜೀವಿಸಿ ನಿಮ್ಮ ಸಭೆಗೋಸ್ಕರ ಪ್ರಾರ್ಥಿಸುವುದಾದರೆ ದೇವರು ತನ್ನ ಕಾರ್ಯವನ್ನು ನೆರವೇರಿಸುತ್ತಾರೆ. ನಾವು ನಮ್ಮ ನೆರೆಯವರಿಗೆ ಪ್ರೀತಿಸಬೇಕೆಂದು ದೇವರು ಹೇಳುತ್ತಿರುವಾಗ ನಮ್ಮ ಜೊತೆ ಕ್ರೈಸ್ತರನ್ನು ನಾವು ಪ್ರೀತಿಸಲಾರದೆ, ಜೊತೆ ಸೇವಕರನ್ನು ನಾವು ಸಹಿಸಲಾರದೆ, ಪ್ರೀತಿಯಿಂದ ಎಚ್ಚರಿಸಲಾರದೆ, ಬಾಧೆಯಿಂದ ಅವರನ್ನು ಸರಿಪಡಿಸಬೇಕೆಂಬ ಆಸೆ ಇಲ್ಲದೆ, ಅವರಿಗೋಸ್ಕರ ಪ್ರಾರ್ಥಿಸುವವರಾಗಿರದೆ, ನಾವು ವಿಮರ್ಶಿಸುವಂಥವರಾಗಿರುವುದಾದರೆ ಸ್ವಂತ ಕೈಯಾರೆ ನಮ್ಮ ಕಣ್ಣಿಗೆ ತಿವಿದುಕೊಂಡಂತಾಗುತ್ತದಲ್ಲವೋ? ಅದಕ್ಕಾಗಿಯೇ ಈ ದಿನ ಕ್ರೈಸ್ತರು ಐಕ್ಯತೆ ಇಲ್ಲದಕ್ಕಾಗಿ, ಪ್ರೀತಿ ಇಲ್ಲದಕ್ಕಾಗಿ, ಸಭೆಯಲ್ಲಿ ಪವಿತ್ರಾತ್ಮನ ಕಾರ್ಯ ನಡೆಯಲಾರದೇ ಇರುವಂಥದ್ದು, ಅನೇಕರು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಸೆಳೆಯಲ್ಪಡಲಾರದೇ ಇರುವಂಥದ್ದನ್ನು ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂದಿನಿಂದ ನಾವು ಪ್ರೀತಿಸೋಣ, ಯಾಕೆಂದರೆ ಪ್ರೀತಿ ಅನೇಕ ದೋಷಗಳನ್ನು ಮುಚ್ಚುತ್ತದೆ. ಕ್ರಿಸ್ತನ ಪ್ರೀತಿಯಿಂದ ತಪ್ಪುಗಳನ್ನು ತಿದ್ದುವವರಾಗಿ, ತಪ್ಪುಗಳನ್ನು ಸರಿಯಾಗಿ ತಿದ್ದುಕೊಳ್ಳುವವರಾಗಿಯೂ, ದೇವರನ್ನು ಮಹಿಮೆ ಪಡಿಸುವವರಾಗಿಯೂ ಪ್ರೀತಿ ಐಕ್ಯತೆಯಿಂದ ಜೀವಿಸೋಣ. ದೇವರ ಆಲಯಕ್ಕೆ ಹೋಗೋಣ. ಎಲ್ಲ ಸೇವಕರಿಗೋಸ್ಕರ, ಎಲ್ಲ ಸಭೆಗಳಿಗೋಸ್ಕರ ಪ್ರಾರ್ಥಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವಯ್ಯ. ಚರ್ಚಿಗೆ ಹೋಗಬೇಕೆಂಬ ಆಸೆ ಇಲ್ಲದೆ, ಸಭೆಯಲ್ಲಿ ಏನಿದೆ ಎಂಬ ನಿರ್ಲಕ್ಷ್ಯತನದಲ್ಲಿರುವಂಥವರ ಸಂಗಡ ಈ ದಿನ ನೀವು ಮಾತಾಡಿದ್ದೀರಿ. ಆ ಸಭೆಯನ್ನು, ಈ ಸೇವಕರನ್ನು, ಈ ಸಭೆಯನ್ನು ನೋಡಿ, ಆ ಪರಿಸ್ಥಿತಿ, ಈ ಪರಿಸ್ಥಿತಿಯನ್ನೇ ನೋಡಿ ಅನೇಕರು ಅವಿಶ್ವಾಸಿಗಳಾಗಿ ಮಾರ್ಪಡುತ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ವಾಕ್ಯಾನುಸಾರವಾದ ಬೋಧನೆಯನ್ನು, ವಾಕ್ಯಾನುಸಾರವಾದ ನಂಬಿಕೆಯನ್ನು ಹೊಂದಿದ ಜೀವಿತವುಳ್ಳವರಾಗಿ ಕ್ರಿಸ್ತನ ಹೋಲಿಕೆಯ ಮೇರೆಗೆ ಜೀವಿಸಿ, ಮೊಳಕಾಲೂರಿ ಪ್ರಾರ್ಥಿಸಿ, ವಿಶಾಲವಾದ ಹೃದಯದೊಂದಿಗೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರೆಲ್ಲರನ್ನು ನಮ್ಮ ಸಹೋದರ ಸಹೋದರಿಯರನ್ನಾಗಿ ಅಂಗೀಕರಿಸಿ, ನಿಮ್ಮ ಬರುಣಕ್ಕಾಗಿ ಕಾದು ಎದುರು ನೋಡುವ ಮೊದಲಗಿತ್ತಿಯ ಸಭೆಯಲ್ಲಿ ಪಾಲುಗಾರರಾಗಿರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ತಪ್ಪದೇ ಮನವಿಗಳನ್ನು ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಈ ದಿನ ಭಾನುವಾರವಲ್ಲವೋ, ನಿಮ್ಮ ಸಭೆಗಳಿಗೆ, ಚರ್ಚಸ್ಗಳಿಗೆ ಹೋಗಿ ದೇವ ಜನರೆಲ್ಲರೊಂದಿಗೆ ಸೇರಿ ದೇವರನ್ನು ಆರಾಧಿಸಿ ಮಹಿಮೆಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.